ಅಧ್ಯಾಯ ಆಗಿರತಕ್ಕಂತಹ ರಾಷ್ಟ್ರೀಯ ಮುಂದಿನ ಅಧ್ಯಾಯವಾಗಿರುವ ರಾಷ್ಟ್ರೀಯ ಅಧ್ಯಾಯ ಅಂತಕ್ಕಂತಹ ಅಧ್ಯಾಯದ ಕಡೆಗೆ ಸಾಗೋಣ ಅಂತ ಹೇಳ್ತಾ, ಈ ಒಂದು ರಾಷ್ಟ್ರೀಯ ಆದಾಯದ ಪರಿಕಲ್ಪನೆ ಬಗ್ಗೆ ಇವಾಗ ನಾವು ತಿಳ್ಕೊತ ಹೋಗೋಣ. ಈ ಒಂದು ರಾಷ್ಟ್ರೀಯ ಆದಾಯ ಅಂತಕ್ಕಂಥದ್ದು ಬಹಳ ಒಂದು ದೇಶವನ್ನು ನಿರ್ಧರಿಸುವ ಪ್ರಮುಖವಾದ ಅತ್ಯಮೂಲ್ಯವಾಗಿರ್ತಕ್ಕಂತಹ ಒಂದು ಕಲ್ಪನೆ ಆಗಿರ್ತಕ್ಕಂಥದ್ದನ್ನು ನಾವು ಕಾಣುತ್ತೇವೆ. ಈ ಒಂದು ಅಧ್ಯಾಯದಲ್ಲಿ ನಾವು ರಾಷ್ಟ್ರೀಯ ಆದಾಯದ ಕುರಿತಂತೆ ವಿವಿಧ ಮಜಲುಗಳಲ್ಲಿ ಅದರ ಕುರಿತಂತೆ ತಿಳಿದುಕೊಳ್ಳುತ್ತಾ ಹೋಗೋಣ. ಅಂದರೆ ರಾಷ್ಟ್ರೀಯ ಆದಾಯದ ಅರ್ಥ ಏನಂತ ನೋಡ್ತಾ ಹೋದರೆ, ಒಂದು ರಾಷ್ಟ್ರ ಒಂದು ನಿರ್ದಿಷ್ಟ ಅವಧಿಯಲ್ಲಿ ತಾವು ಉತ್ಪಾದಿಸಿದ ಸರಕು ಸೇವೆಗಳ ಒಟ್ಟು ಅಂತಿಮ ಮೌಲ್ಯವೇ ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಅಂದರೆ ಎಕ್ಸಾಂಪಲ್ ಅಂತ ನೋಡಿದರೆ, ಒಂದು ದೇಶ ಭಾರತ ಅಂತಕ್ಕಂಥದ್ದು ಏನು, ನಮ್ಮ ಒಂದು ರಾಷ್ಟ್ರ ಭಾರತ ಅಂತಕ್ಕಂಥದ್ದು 2023 ಅಥವಾ 2022-23 ಅವಧಿಯಲ್ಲಿ ಉತ್ಪಾದಿಸಿದ ಎಲ್ಲ ಸರಕು ಸೇವೆಗಳ ಒಂದು ಅಂತಿಮ ಮಾರುಕಟ್ಟೆ ಮೌಲ್ಯವೇ ಒಂದು ದೇಶದ ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಒಂದು ರಾಷ್ಟ್ರ ಒಂದು ನಿರ್ದಿಷ್ಟ ವರ್ಷದಲ್ಲಿ, ಅಂದರೆ ಒಂದು ರಾಷ್ಟ್ರವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದನೆ ಮಾಡಿದ ಎಲ್ಲ ಸರಕು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯವೇ ರಾಷ್ಟ್ರೀಯ ಆದಾಯ ಅಂತಕ್ಕಂಥದ್ದು ಕಂಡುಬರ್ತದೆ. ಮೊಟ್ಟ ಮೊದಲ ಬಾರಿಗೆ ನಮ್ಮ ಒಂದು ರಾಷ್ಟ್ರದ ಆದಾಯವನ್ನು ಮಾಪನ ಮಾಡಿದವರ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂತ ಕೇಳಿದರೆ ಅದು ದಾದಾಬಾಯಿ ನವರೋಜಿ ಅವರಿಗೆ ಸಲ್ಲುತ್ತದೆ ಅಂತಕ್ಕಂಥದ್ದು. ಇವರು ದ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ, ಅಂದರೆ ಭಾರತದ ವೃದ್ಧ ಪಿತಾಮಹ ಅಂತ ಕರಿತೀವಿ. ಯಾರಿಗೆ? ದಾದಾಬಾಯಿ ನವರೋಜಿ. ಇವರ ಒಂದು ಗ್ರಂಥ ಯಾವುದಂತ ನೋಡಿದರೆ ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತಕ್ಕಂಥ ಗ್ರಂಥದಲ್ಲಿ ಇವರು ನಮ್ಮ ಒಂದು ಭಾರತ ದೇಶದ ಮೊಟ್ಟ ಮೊದಲ ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡಿದವರು ಅಂತ ಹೇಳಬಹುದು. ಎಷ್ಟರಲ್ಲಿ ಅಂತಂದರೆ 1868ರಲ್ಲಿ ಅಂತ ಹೇಳಬಹುದು. ಅಂದರೆ ಇವಾಗ ನೆಕ್ಸ್ಟ್ ರಾಷ್ಟ್ರೀಯ ಆದಾಯದ ಕುರಿತಂತೆ ಅದರ ಪ್ರಾಮುಖ್ಯ ಅಂಶಗಳನ್ನು ನೋಡ್ಕೊಳ್ಳೋಣ. ಇದರಲ್ಲಿ ಇದು ಎಷ್ಟು ಅಂದರೆ ರಾಷ್ಟ್ರೀಯ ಆದಾಯ ಅಂತಕ್ಕಂಥದ್ದು ಬರೀ ಇದು 1 ವರ್ಷಕ್ಕೆ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದು. ಅಂದರೆ ರಾಷ್ಟ್ರೀಯ ಆದಾಯ ಪ್ರತಿ ವರ್ಷ ಒಂದು ಅಧ್ಯಯನವನ್ನು, ಅಂದರೆ ಅದರ ಒಂದು ಅಳತೆ ಮಾಡ್ತಕ್ಕಂಥದ್ದು ಕಾಣಬಹುದು. ಇದು ಒಂದು ವರ್ಷದಲ್ಲಿ ಉತ್ಪಾದನೆಯಾದ ಎಲ್ಲ ಒಂದು ಸರಕುಗಳ ಮತ್ತು ಸೇವೆಗಳ ಮಾರುಕಟ್ಟೆ ಬೆಲೆಯಲ್ಲಿ ಮಾಪನ ಮಾಡತಕ್ಕಂಥದ್ದು ಕೂಡ ಇದೊಂದು ರಾಷ್ಟ್ರೀಯ ಆದಾಯದ ಪ್ರಮುಖ ಅಂಶ ಆಗಿದೆ. ಮತ್ತು ಇದು ಒಂದು ವಸ್ತುವನ್ನು ಒಂದು ಬಾರಿ ಮಾತ್ರ ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ಮತ್ತು ಇದು ದ್ವಿಗಣನೆಗೆ ಅವಕಾಶ ಇರುವುದಿಲ್ಲ ಅಂತ ಹೇಳಬಹುದು. ಅದೇ ರೀತಿಯಾಗಿ ರಾಷ್ಟ್ರೀಯ ಆದಾಯವು ಆಮದು ಮತ್ತು ರಫ್ತುಗಳ ನಿವ್ವಳ ಮೌಲ್ಯ ಕೂಡ ಒಳಗೊಂಡಿದೆ ಅಂತ ಹೇಳಬಹುದು. ಇಷ್ಟೇನಿದು ರಾಷ್ಟ್ರೀಯ ಆದಾಯಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಅಂಶಗಳು ನೋಡ್ತಾ ಹೋಗಬಹುದು. ಇನ್ನು ಮುಂದಿನ ಒಂದು ಪರಿಕಲ್ಪನೆ ಕಡೆ ಹೋಗೋಣ. ಅದು ರಾಷ್ಟ್ರೀಯ ಆದಾಯದ ವಿವಿಧ ಪರಿಕಲ್ಪನೆಗಳು, ಕಾನ್ಸೆಪ್ಟ್ ಆಫ್ ನ್ಯಾಷನಲ್ ಇನ್ಕಮ್ ಅಂತ ಹೇಳಬಹುದು. ಇದರಲ್ಲಿ ಬರ್ತಕ್ಕಂಥ ಬಹಳಷ್ಟು ರಾಷ್ಟ್ರೀಯ ಆದಾಯ ಕುರಿತಂತೆ ಪರಿಕಲ್ಪನೆ ಕಂಡು ಬರ್ತವೆ. ಅದರಲ್ಲಿ ನಾವು ಮೊಟ್ಟ ಮೊದಲೊಂದು ಪರಿಕಲ್ಪನೆಯನ್ನು ನೋಡ್ತಾ ಹೋದರೆ ಅದು ಒಟ್ಟು ದೇಶೀಯ ಉತ್ಪನ್ನ. ಒಟ್ಟು ದೇಶೀಯ ಉತ್ಪನ್ನ ಅಂತಕ್ಕಂಥದ್ದು. ಇಲ್ಲಿ ದೇಶೀಯ ಅಂತಕ್ಕಂಥದ್ದು ನೋಡ್ತಾ ಹೋದರೆ ಇದು ನಮ್ಮ ಒಂದು ದೇಶದ ವ್ಯಾಪ್ತಿಯಲ್ಲಿ ಉತ್ಪಾದನೆಯಾದ ಸರಕು ಸೇವೆಗಳ ಮೌಲ್ಯ ಅಂತ ಹೇಳಬಹುದು. ದೇಶೀಯ ಅಂತಂದರೆ ಇಲ್ಲಿ ನಮ್ಮ ದೇಶದೊಳಗೆ, ಅಂದರೆ ನಮ್ಮ ದೇಶದ ಭೌಗೋಳಿಕ ವ್ಯಾಪ್ತಿಯೊಳಗೆ ಕಂಡು ಬರ್ತಕ್ಕಂತಹ ಸರಕು ಸೇವೆಗಳ ಮೌಲ್ಯ ಒಳಗೊಂಡಿರ್ತಕ್ಕಂಥದ್ದು ನಾವು ಕಾಣಬಹುದು. ಅಂದರೆ ನಮ್ಮ ಒಂದು ಭಾರತ ದೇಶ ನಮ್ಮ ಒಂದು ವ್ಯಾಪ್ತಿಯೊಳಗೆ, ಅಂದರೆ ಭಾರತದ ಒಳಗೆ ಸರಕು ಸೇವೆಗಳು ಉತ್ಪಾದನೆ ಮಾಡಿರ್ತದಲ್ಲ, ಆ ಒಂದು ಸರಕು ಸೇವೆಗಳ ಬೆಲೆಯೇ ಒಟ್ಟು ದೇಶೀಯ ಉತ್ಪನ್ನ ಅಂತಕ್ಕಂಥದ್ದು ಸೂಚಿಸ್ತದೆ. ಇಲ್ಲಿ ನೋಡ್ಕೊಳ್ಳಿ, ಒಂದು ರಾಷ್ಟ್ರವು ಒಂದು ವರ್ಷಾವಧಿಯಲ್ಲಿ ಆಂತರಿಕವಾಗಿ ಉತ್ಪಾದನೆ ಮಾಡಿದ ಎಲ್ಲ ಸರಕು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯವೇ ಒಟ್ಟು ದೇಶೀಯ ಉತ್ಪನ್ನ ಅಂತಕ್ಕಂಥದ್ದು ನೋಡಬಹುದಾಗಿದೆ. ರಾಷ್ಟ್ರೀಯ ಆದಾಯದಲ್ಲಿ ನಾವು ವಿದೇಶಿ ಜನರು ಗಳಿಸಿದಂಥ ಆದಾಯವನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಬರೀ
ವಿದೇಶದಲ್ಲಿ ನೆಲೆಸಿರುವ ಭಾರತದ ಅಂದರೆ ಭಾರತೀಯರ ಆದಾಯ ಕೂಡ ಪರಿಗಣಿಸುವುದಿಲ್ಲ. ಇದನ್ನು ಏನಂತ ಕರಿತೀವಿ, ರಾಷ್ಟ್ರೀಯ ಆದಾಯ ಅಂತಕ್ಕಂಥದ್ದು ಕರೆಯಲಾಗ್ತದೆ. ಇದು ಪ್ರತಿ ವರ್ಷ ರಾಷ್ಟ್ರೀಯ ಆದಾಯ ಅಂತಕ್ಕಂಥದ್ದು ಪ್ರತಿ ವರ್ಷ ಮಾಪನ ಮಾಡ್ತಕ್ಕಂಥದ್ದು ನಾವು ಕಾಣಬಹುದು. ಇದು ತ್ರೈಮಾಸಿಕವಾಗಿ ಅಂದರೆ ಕ್ವಾರ್ಟರ್ನರಿ ಅಂದರೆ ಒಂದು ವರ್ಷದಲ್ಲಿ 4 ಬಾರಿ ಅಂದರೆ 3 ತಿಂಗಳಿಗೊಮ್ಮೆ ತ್ರೈಮಾಸಿಕವಾಗಿ ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡಲಾಗ್ತದೆ ಅಂತಕ್ಕಂಥದ್ದು. ನಮ್ಮ ಒಂದು ರಾಷ್ಟ್ರೀಯ ಆದಾಯವನ್ನು ನೋಡ್ತಾ ಹೋದರೆ 2023-24 ಪ್ರಕಾರ 2023-24 ಪ್ರಕಾರ 8.2 ಅಂತಕ್ಕಂಥದ್ದು. ಇಷ್ಟು ಏನು ನಮ್ಮ ಒಂದು ರಾಷ್ಟ್ರೀಯ ಆದಾಯ GDP ಅಂತಕ್ಕಂಥದ್ದು 8.2 ಆಗಿರ್ತಕ್ಕಂಥದ್ದು. ಓವರಾಲ್ ಅಂದರೆ ಇದು ತ್ರೈಮಾಸಿಕವಾಗಿ ಓವರಾಲ್ ನೋಡ್ತಾ ಹೋದರೆ ಅಂದರೆ ಓವರಾಲ್ ಗ್ರೋತ್ ಎಷ್ಟು ಅಂತ ನೋಡ್ತಾ ಹೋದರೆ ಅದು 8% ಅಂತಕ್ಕಂಥದ್ದು ನೋಡಬಹುದಾಗಿದೆ. ಇದು ಏನು GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತಕ್ಕಂಥದ್ದು ನಾವು ನೋಡಬಹುದಾಗಿದೆ. ಇದರ ಒಂದು ಸೂತ್ರ ಅಂದರೆ ಇದು ನಮ್ಮ ಒಂದು ಒಟ್ಟು ದೇಶೀಯ ಉತ್ಪನ್ನ ಏನನ್ನು ಒಳಗೊಂಡಿದೆ ಅಂತ ನೋಡ್ತಾ ಹೋದರೆ ಇದರಲ್ಲಿ GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತಕ್ಕಂಥದ್ದು C+I+G ಅಂತಕ್ಕಂಥದ್ದು. C ಅಂದರೆ ಕನ್ಸ್ಯೂಮರ್ ಕಾಸ್ಟ್, I ಅಂದರೆ ಇನ್ವೆಸ್ಟ್ಮೆಂಟ್ ಕಾಸ್ಟ್, G ಅಂದರೆ ಗೌರ್ಮೆಂಟ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಕನ್ಸ್ಯೂಮ್ ಟ್ಯಾಕ್ಸ್ ಅಂತ ಎಕ್ಸ್ಪೆಂಡಿಚರ್ ಅಂತಕ್ಕಂಥದ್ದು ಕಂಡು ಬರ್ತದೆ. ಅಂದರೆ ಅನುಭೋಗಿ ವೆಚ್ಚ, ಹೂಡಿಕೆ ವೆಚ್ಚ, ಸರ್ಕಾರದ ಹೂಡಿಕೆ ಮತ್ತು ಅನುಭೋಗ ವೆಚ್ಚ ಅಂತಕ್ಕಂಥದ್ದು GDPಯಲ್ಲಿ ಒಳಗೊಂಡಿರ್ತದೆ ಅಂತ ಹೇಳಬಹುದಾಗಿದೆ. ಅದಾದ ನಂತರ ಬರ್ತಕ್ಕಂಥದ್ದು ಯಾವುದಂತ ನೋಡಿದರೆ ಅದು NDP ಅಂತಕ್ಕಂಥದ್ದು. ಏನು ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಏನು ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಥವಾ ನಿವ್ವಳ ದೇಶೀಯ ಉತ್ಪನ್ನ ಅಂತಕ್ಕಂಥದ್ದು. ಇಲ್ಲೂ ಕೂಡ ನಾವು ಅರ್ಥ ಮಾಡ್ಕೊಳ್ಳಿ, ದೇಶೀಯ ಅಂತಕ್ಕಂಥ ಪದ ಬಂದಿದೆ ಅಂತಂದರೆ ಇದು ಕೂಡ ನಮ್ಮೊಂದು ದೇಶೀಯ ವ್ಯಾಪ್ತಿಯೊಳಗೆ ಕಂಡು ಬರ್ತದೆ. ಮತ್ತು ಅದು ನಮ್ಮ ಒಂದು ದೇಶದ ವ್ಯಾಪ್ತಿಯೊಳಗೆ ಕಂಡು ಬಂದ ಆದಾಯದ ಒಂದು ಆದಾಯ ಮತ್ತು ಅದರ ಒಂದು ಸವಕಳಿ ವೆಚ್ಚವನ್ನು ಕಳೆದಾಗ ನಿವ್ವಳ ದೇಶೀಯ ಉತ್ಪನ್ನ ಅಂತಕ್ಕಂಥದ್ದು ಕಂಡು ಹಿಡಿಯಬಹುದಾಗಿದೆ. ಏನು ಒಂದು ರಾಷ್ಟ್ರವು ಒಂದು ವರ್ಷಾವಧಿಯಲ್ಲಿ ಆಂತರಿಕವಾಗಿ ಉತ್ಪಾದನೆ ಮಾಡಿದ ಎಲ್ಲ ಸರಕು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯದಿಂದ ಸವಕಳಿ ವೆಚ್ಚವನ್ನು ಕಳೆದರೆ ಅದೇ ನಿವ್ವಳ ದೇಶೀಯ ಉತ್ಪನ್ನ ಅಂತಕ್ಕಂಥದ್ದು. ಇದರಲ್ಲಿ ಸವಕಳಿ ವೆಚ್ಚ ಅಂತಂದರೆ ಡೌಟ್ ಬರ್ಬೋದು. ಇದು ಸವಕಳಿ ವೆಚ್ಚ ಅಂತಂದರೆ ಆ ಒಂದು ರಿಪೇರಿ ಅಂದರೆ ಈ ಕೆಲವೊಂದು ವಸ್ತುಗಳಿರ್ತಾವೆ, ಆ ವಸ್ತುಗಳನ್ನು ತಯಾರು ಮಾಡಲು ಅಥವಾ ಅದನ್ನು ಸರಿಪಡಿಸಲು ತೆಗೆದುಕೊಂಡ ವೆಚ್ಚವೇ ಸವಕಳಿ ವೆಚ್ಚ ಅಂತಕ್ಕಂಥದ್ದು ನೋಡಬಹುದಾಗಿದೆ. ಇಲ್ಲಿ ಈ ನಿವ್ವಳ ದೇಶೀಯ ಉತ್ಪನ್ನದಲ್ಲಿ ಇದರ ಒಂದು ಸೂತ್ರವನ್ನು ನೋಡ್ತಾ ಹೋದರೆ ಅದು ನಿವ್ವಳ ದೇಶೀಯ ಉತ್ಪನ್ನ NDP ಅಂತಕ್ಕಂಥದ್ದು. ಇದರಲ್ಲಿ ಒಟ್ಟು ದೇಶೀಯ ಉತ್ಪನ್ನ ಮೈನಸ್ ಸವಕಳಿ ವೆಚ್ಚವನ್ನು ಕಳೆದಾಗ ನಮಗೆ ದೊರಕುವ ಒಂದು ಫಲಿತಾಂಶವೇ ನಿವ್ವಳ ದೇಶೀಯ ಉತ್ಪನ್ನ ಅಂತಕ್ಕಂಥದ್ದು ನಾವು ನೋಡಬಹುದಾಗಿದೆ. ಇದು ನಿವ್ವಳ ದೇಶೀಯ ಉತ್ಪನ್ನದ ಕುರಿತಂತೆ. ಅದಾದ ನಂತರ ನಮ್ಮ ಒಂದು ದೇಶದ GNPಯ ಕುರಿತಂತೆ. ಏನು GNP ಅಂತಕ್ಕಂಥದ್ದು ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತಕ್ಕಂಥದ್ದು ಏನು ಒಳಗೊಂಡಿರ್ತದೆ ಅಂತ ಕೇಳಿದರೆ ನಮ್ಮ ಒಂದು GDP ಒಳಗೊಂಡಿರ್ತದೆ. ಅಂದರೆ ನಮ್ಮ ಒಂದು ದೇಶದಲ್ಲಿ ಉತ್ಪಾದನೆಯಾದ ಎಲ್ಲ ಆಂತರಿಕವಾಗಿ ಉತ್ಪಾದನೆಯಾದ ಎಲ್ಲ ಸರಕುಗಳ ಮೌಲ್ಯ ಮತ್ತು ಬಾಹ್ಯವಾಗಿ ಉತ್ಪಾದನೆ ಮಾಡಿದ ಎಲ್ಲ ಸರಕು ಸೇವೆಗಳ ಮೌಲ್ಯವನ್ನು ಒಳಗೊಂಡಿರುವುದೇ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ಅಂದರೆ ಇದನ್ನು ನಾವು GNPಯನ್ನು ಶಾರ್ಟ್ಕಟಾಗಿ ಹೇಳುವುದಾದರೆ GDP ಪ್ಲಸ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಅಂತ ಹೇಳಬಹುದಾಗಿದೆ. ಇಲ್ಲಿ ನೋಡಿ, ಇದು ಒಂದು ಪುಸ್ತಕೀಯ ರೂಪದಲ್ಲಿ ನೋಡಿದರೆ ಒಂದು ರಾಷ್ಟ್ರವು ಒಂದು ವರ್ಷ ಅವಧಿಯಲ್ಲಿ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಉತ್ಪಾದನೆ ಮಾಡಿದ ಎಲ್ಲ ಸರಕು ಸೇವೆಗಳ ಒಟ್ಟು ಮಾರುಕಟ್ಟೆಯ ಮೌಲ್ಯವೇ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತಕ್ಕಂಥದ್ದು. ಇಲ್ಲಿ ನೋಡಿದ್ರಲ್ಲ ಆವಾಗಲೇ GDPಯಲ್ಲಿನೂ ಬರೀ ಆಂತರಿಕವಾಗಿ ಉತ್ಪಾದನೆ ಮಾಡಿದ ಎಲ್ಲ ಸರಕು ಸೇವೆಗಳು ನೋಡ್ತಾ ಹೋದರೆ ಈ ಒಂದು GNPಯಲ್ಲಿ ಆಂತರಿಕ ಮತ್ತು ಬಾಹ್ಯವಾಗಿ ಉತ್ಪಾದನೆ ಮಾಡಿದ ಎಲ್ಲ ಸರಕು ಸೇವೆಗಳು ಒಳಗೊಂಡಿದ್ದನ್ನು ಕಾಣಬಹುದಾಗಿದೆ. ಇದು ಮತ್ತು ಇದು ಒಂದು GNP ಏನನ್ನು ಒಳಗೊಂಡಿದೆ ಅಂತಕ್ಕಂಥದ್ದು ನೋಡೋದಾದರೆ
GNP ಅಂತಕ್ಕಂಥದ್ದು ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತಕ್ಕಂಥದ್ದು. ಇದು C+I+G. ಏನು ಈ ಒಂದು C+I+G ಅಂತಕ್ಕಂಥದ್ದು GDP ಕೂಡ ಒಳಗೊಂಡಿದೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, GDP ಏನು GDP ಕೂಡ ಒಳಗೊಂಡಿದೆ. ಏನು C+I+G GDPಯನ್ನು ಒಳಗೊಂಡಿರ್ತದನ್ನು ಕಾಣಬಹುದು. ಅದನ್ನು GNP GDP ಪ್ಲಸ್ ಅಂದರೆ ಅನುಭೋಗ, C ಪ್ಲಸ್ ಅನುಭೋಗ ವೆಚ್ಚ, ಕನ್ಸ್ಯೂಮರ್ ಕಾಸ್ಟ್ ಅಂತಕ್ಕಂಥದ್ದು. I ಅಂದರೆ ಒಟ್ಟು ಖಾಸಗಿ ಹೂಡಿಕೆ ವೆಚ್ಚ, G ಅಂದರೆ ಗೌರ್ಮೆಂಟ್ ಕನ್ಸ್ಯೂಮರ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಕಾಸ್ಟ್, X ಅಂದರೆ ಎಕ್ಸ್ಪೋರ್ಟ್ಸ್ ಅಂದರೆ ರಫ್ತುಗಳು, ಇಂಪೋರ್ಟ್, M ಆಮದುಗಳು ಅಂತಕ್ಕಂಥದ್ದು, R ಅಂದರೆ ಒಂದು ರಾಷ್ಟ್ರದ ಪ್ರಜೆಗಳು ವಿದೇಶದಿಂದ ಪಡೆಯಲಾದ, ಅಂದರೆ ನಮ್ಮ ಒಂದು ದೇಶದ ಪ್ರಜೆ ಬೇರೆ ದೇಶದಲ್ಲಿ ಹೋಗಿ ಅಲ್ಲಿ ಒಂದು ಉದ್ಯೋಗವನ್ನು ಮಾಡಿಕೊಂಡು ಬಂದ ಆದಾಯವೇ ಅದು ಒಂದು ರಾಷ್ಟ್ರದ ಪ್ರಜೆಗಳು ವಿದೇಶದಿಂದ ಪಡೆದ ಆದಾಯ ಅಂತ ಹೇಳಬಹುದಾಗಿದೆ. P ಅಂದರೆ ವಿದೇಶಿ ಪ್ರಜೆಗಳಿಂದ ಸಂದಾಯ ಮಾಡಿದ ಪಾವತಿಗಳು, ಅಂದರೆ ಫಾರಿನರ್ಸ್ ಅಂದರೆ ಇವಾಗ ಎಕ್ಸಾಂಪಲ್ ಅಂತ ನೋಡಿದ ಹೋದರೆ ಟೂರಿಸಮ್ಗೆ ಮತ್ತು ಎಲ್ಲಾದರೂ ಪ್ರವಾಸಕ್ಕೆ ಬಂದಾಗ ಅವರು ಸಂದಾಯ ಪಾವತಿಗಳನ್ನು ಮಾಡ್ತಾ ಹೋಗ್ತಾರೆ. ಅಂದರೆ ಏನಾದರೂ ಬಾಡಿಗೆ ಹಣ ವೆಚ್ಚವನ್ನು ಮಾಡ್ತಕ್ಕಂಥದ್ದು ಕೂಡ ಒಳಗೊಂಡಿರ್ತಕ್ಕಂಥದ್ದು ಕಾಣಬಹುದು. ಇಲ್ಲಿ ನಾವು GNPಯನ್ನು ಏನು ಬರಿಬೋದು ಅಂತ ನೋಡ್ತಾ ಹೋದರೆ GDP ಪ್ಲಸ್ ಎಕ್ಸ್ಪೋರ್ಟ್ ಮೈನಸ್ ಇಂಪೋರ್ಟ್ ಪ್ಲಸ್ R-P ಅಂತ ಬರೆಯಬಹುದಾಗಿದೆ. ಏನು ಎರಡು ರೀತಿ ಬರಿಬೋದು. GNP ಅಂದರೆ GDP ಪ್ಲಸ್ ಎಕ್ಸ್ಪೋರ್ಟ್ ಮೈನಸ್ ಇಂಪೋರ್ಟ್ ಪ್ಲಸ್ R-P ಅಂತಕ್ಕಂಥದ್ದು. ಅದೇ ರೀತಿಯಾಗಿ GNP ಅಂದರೆ C+I+G ಪ್ಲಸ್ ಎಕ್ಸ್ಪೋರ್ಟ್ ಮೈನಸ್ ಇಂಪೋರ್ಟ್ ಪ್ಲಸ್ R-P ಅಂತ ಬರೆಯಬಹುದು. ಇಷ್ಟೇನು ಇದು GNPಯ ಕುರಿತಂತೆ. ಇಲ್ಲಿ ನಿವ್ವಳ ದೇಶೀಯಗಳಿಕೆ ಧನಾತ್ಮಕ ಆದಾಗ ಒಟ್ಟು ದೇಶೀಯ ಉತ್ಪನ್ನಕ್ಕಿಂತ ಅಧಿಕ ಆಗಿರ್ತಕ್ಕಂಥದ್ದು. ಅಂದರೆ ವಿದೇಶಿ ಗಳಿಕೆ ಪ್ಲಸ್ ಇತ್ತಂತಂದರೆ, ಅಂದರೆ ಧನಾತ್ಮಕವಾಗಿತ್ತು ಅಂತಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಕೂಡ ಒಟ್ಟು ಉತ್ಪನ್ನಕ್ಕಿಂತ ಅಧಿಕ ಆಗ್ತದೆ. ಯಾಕಂದರೆ ಒಟ್ಟು ದೇಶೀಯ ಉತ್ಪನ್ನ ಬರೀ ಏನಾಗಿತ್ತು, ಆಂತರಿಕ ಉತ್ಪನ್ನ ಒಳಗೊಂಡಿರ್ತದೆ. ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತಕ್ಕಂಥ ವಿದೇಶಿಗಳಿಗೆ ಕೂಡ ಕೂಡುವುದರಿಂದ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಒಟ್ಟು ದೇಶೀಯ ಉತ್ಪನ್ನಕ್ಕಿಂತ ಅಧಿಕ ಆಗಿರ್ತಕ್ಕಂಥದ್ದು ಕಾಣಬಹುದಾಗಿದೆ. ಅದೇ ರೀತಿಯಾಗಿ ವಿದೇಶಿಗಳಿಗೆ ಶೂನ್ಯ ಆಗಿತ್ತಂದರೆ ಮತ್ತು ವಿದೇಶಿಗಳಿಗೆ ಶೂನ್ಯ ಆಗಿತ್ತಂದ್ರೆ GNP = GDP ಆಗ್ತದೆ. ಯಾಕೆ ನಿವ್ವಳ ವಿದೇಶಿಗಳಿಗೆ ಇಲ್ಲಿ ಕೂಡಿಲ್ಲ ಅಂತಂದರೆ ಆಂತರಿಕವಾಗಿ ಉತ್ಪಾದನೆ ಮಾಡಿಲ್ಲ ಸರಕು ಸೇವೆಗಳ ಮೌಲ್ಯ ಮತ್ತು GNP ಎರಡು ಕೂಡಿಸಿ ಅಷ್ಟೇ ಸಮ ಆಗಿರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಅದೇ ಒಂದು ವೇಳೆ ನಿವ್ವಳ ವಿದೇಶಿಗಳಿಗೆ ಋಣಾತ್ಮಕ ಆಗಿತ್ತು ಅಂತ ನೋಡಿದರೆ ಒಟ್ಟು ದೇಶೀಯ ಉತ್ಪನ್ನ ಒಟ್ಟು ರಾಷ್ಟ್ರೀಯ ಉತ್ಪನ್ನಕ್ಕಿಂತ ಕಡಿಮೆ ಅಂತ ಹೇಳಬಹುದು. ಅಂದರೆ ರಾಷ್ಟ್ರೀಯ ಉತ್ಪನ್ನದಾಗ ವಿದೇಶಿಗಳಿಗೆ ಇರಲಿಲ್ಲ ಅಂತ ನೋಡ್ತಾ ಹೋದರೆ ಅದು ವಿದೇಶಿಗಳಿಗೆ ಶೂನ್ಯ ಆಗಿರ್ತದೆ. ಅಲ್ಲಿ ಬರೀ ಏನು ಇದ್ದಿರ್ತಂತ ನೋಡಿದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಆಂತರಿಕ ಉತ್ಪನ್ನ ಮಾತ್ರ ಒಳಗೊಂಡಿರೋದ್ರಿಂದ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಒಟ್ಟು ದೇಶೀಯ ಉತ್ಪನ್ನಕ್ಕಿಂತ ಕಡಿಮೆ ಇರುವುದನ್ನು ನಾವು ಕಾಣಬಹುದಾಗಿದೆ. ಇದು ಏನು GNPಯ ಕುರಿತಂತೆ. ಅದೇ ರೀತಿಯಾಗಿ ನಾವು ಇನ್ನು ಮುಂದೆ ಸಾಗೋದಾದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಯಲ್ಲಿ ಅಂತಕ್ಕಂಥದ್ದು, ಅಂದರೆ GNP ಅಟ್ ಮಾರ್ಕೆಟ್ ಪ್ರೈಸ್ ಅಂತಕ್ಕಂಥದ್ದು. ಅಂದರೆ ಒಂದು ರಾಷ್ಟ್ರ ಒಂದು ವರ್ಷ ಅವಧಿಯಲ್ಲಿ ಆಂತರಿಕ ಮತ್ತು ಬಾಹ್ಯವಾಗಿ ಉತ್ಪಾದನೆ ಮಾಡಿದ ಎಲ್ಲ ಸರಕು ಸೇವೆಗಳನ್ನು ಮಾರುಕಟ್ಟೆ ಬೆಲೆಯೊಂದಿಗೆ ಗುಣಿಸಿದಾಗ ಬರುವ ಒಂದು ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಪಡೆಯುತ್ತೇವೆ. ಅದನ್ನೇ ನಾವು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಯಲ್ಲಿ ಅಂತ ಕಾಣಬಹುದಾಗಿದೆ. ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಗಳ ಮೂಲಕ ಕಂಡುಹಿಡಿದಾಗ ರಾಷ್ಟ್ರೀಯ ಉತ್ಪನ್ನ ಮಾರುಕಟ್ಟೆ ನಮಗೆ ದೊರಕುವುದನ್ನು ಕಾಣಬಹುದಾಗಿದೆ. ಇದು GNP ಅಂದರೆ ಸೇಮ್ ಒಂದು ರಾಷ್ಟ್ರ ಒಂದು ವರ್ಷಾವಧಿಯಲ್ಲಿ ಉತ್ಪಾದನೆ ಮಾಡಿದ ಆಂತರಿಕ ಮತ್ತು ಬಾಹ್ಯವಾಗಿ ಉತ್ಪಾದನೆ ಮಾಡಿದ ಎಲ್ಲ ಸರಕು ಸೇವೆಗಳ ಮೌಲ್ಯ ಅದನ್ನು ಮಾರುಕಟ್ಟೆ ಬೆಲೆಯೊಂದಿಗೆ ಗುಣಿಸಿದಾಗ ಮಾರುಕಟ್ಟೆ ಬೆಲೆಯಲ್ಲಿ GNP ಅಂತಕ್ಕಂಥದ್ದು ದೊರೆಯುತ್ತದೆ. ಇನ್ನೊಂದು
ಒಟ್ಟು ರಾಷ್ಟ್ರೀಯ ಉತ್ಪನ್ನ ಧನಾಂಗಗಳ ಬೆಲೆಯಲ್ಲಿ GNP ಫ್ಯಾಕ್ಟರ್ ಕಾಸ್ಟ್ ಅಂತಕ್ಕಂಥದ್ದು ಇದು ಒಟ್ಟು ರಾಷ್ಟ್ರೀಯ ಧನಾಂಗಗಳ ಬೆಲೆಯಲ್ಲಿ ಅಂತ ನೋಡ್ತಾ ಹೋದರೆ ಇದು ಕೂಡ ಸೇಮ್ ಆಗಿರ್ತಕ್ಕಂಥದ್ದು. ಅರ್ಥ ಮಾಡ್ಕೊಳ್ಳಿ, ಒಂದು ರಾಷ್ಟ್ರ ಒಂದು ವರ್ಷ ಅವಧಿಯಲ್ಲಿ ಆಂತರಿಕ ಮತ್ತು ಬಾಹ್ಯವಾಗಿ ಉತ್ಪಾದನೆ ಮಾಡಿದ ಎಲ್ಲ ಸರಕು ಸೇವೆಗಳ ಮೌಲ್ಯ ಒಟ್ಟು ಮಾರುಕಟ್ಟೆ ಮೌಲ್ಯದಿಂದ ಪರೋಕ್ಷ ತೆರಿಗೆಗಳನ್ನು ಕಳೆಯುವುದು ಅಂತಕ್ಕಂಥದ್ದು ಇದು ಒಟ್ಟು ರಾಷ್ಟ್ರೀಯ ಉತ್ಪಾದನಾಂಗಗಳ ಬೆಲೆಯಲ್ಲಿ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು. ಏನು ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಮೇಲೆ ನೋಡಿದ ಹಾಗೆ ಇದೇನು ಒಂದು ವರ್ಷ ಅಂದರೆ GNP ಅಟ್ ಮಾರ್ಕೆಟ್ ಪ್ರೈಸ್ ಅಂತ, ಅಂದರೆ ಒಂದು ರಾಷ್ಟ್ರ ಆಂತರಿಕ ಮತ್ತು ಬಾಹ್ಯವಾಗಿ ಉತ್ಪಾದನೆ ಮಾಡಿದ ಎಲ್ಲ ಸರಕು ಸೇವೆಗಳ ಮೌಲ್ಯ ಮಾರುಕಟ್ಟೆ ಬೆಲೆಯೊಂದಿಗೆ ಗುಣಿಸಿದಾಗ ಬರ್ತಕ್ಕಂಥದ್ದು GNP ಅಟ್ ಮಾರ್ಕೆಟ್ ಪ್ರೈಸ್. ಅದೇ ರೀತಿಯಾಗಿ ಒಟ್ಟು ರಾಷ್ಟ್ರೀಯ ಉತ್ಪಾದನಾಂಗಗಳ ಬೆಲೆಯಲ್ಲಿ ಅಂತಕ್ಕಂಥದ್ದು ಒಂದು ರಾಷ್ಟ್ರ ಒಂದು ವರ್ಷದ ಅವಧಿಯಲ್ಲಿ ಆಂತರಿಕ ಮತ್ತು ಬಾಹ್ಯವಾಗಿ ಉತ್ಪಾದನೆ ಮಾಡಿದ ಎಲ್ಲ ಸರಕು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯದಿಂದ ಪರೋಕ್ಷ ತೆರಿಗೆಗಳನ್ನು ಕಳೆಯುವುದರ ಮೂಲಕ GNP ಅಟ್ ಫ್ಯಾಕ್ಟರ್ ಕಾಸ್ಟ್ ಅನ್ನು ಪಡೆಯಬಹುದಾಗಿದೆ. ಒಟ್ಟು ರಾಷ್ಟ್ರೀಯ ಉತ್ಪಾದನಾಂಗ ಬೆಲೆಯಲ್ಲಿ ಇಲ್ಲಿ ನೋಡಿ, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಯಲ್ಲಿ ಮೈನಸ್ ಪರೋಕ್ಷ ತೆರಿಗೆ ಪ್ಲಸ್ ಸಹಾಯಧನ ಅಂತಕ್ಕಂಥದ್ದು. ಅದೇನು ಆ ವಾಕ್ಯ ರೂಪದಲ್ಲಿರ್ತಕ್ಕಂಥದ್ದೇ ನಾವು ಈ ಒಂದು ಶಾರ್ಟ್ಕಟ್ ಆಗಿ ಸೂತ್ರ ರೂಪದಲ್ಲಿ ಇದನ್ನು ನೋಡಬಹುದಾಗಿದೆ. ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತಕ್ಕಂಥದ್ದು ಏನು, ನೆಟ್ ನ್ಯಾಷನಲ್ ಪ್ರಾಡಕ್ಟ್ NNP ಅಂತಕ್ಕಂಥದ್ದು ಇದು ಕೂಡ ಇಲ್ಲಿ ಕೂಡ ಇನ್ಕ್ಲೂಡ್ ಏನಾಗ್ತದೆ, ಆಂತರಿಕ ಮತ್ತು ಬಾಹ್ಯ ಉತ್ಪಾದನೆ ಮಾಡಿದ ಎಲ್ಲ ಸರಕು ಸೇವೆಗಳ ಮೌಲ್ಯ ಒಳಗೊಂಡಿರ್ತದೆ. ಇದರಲ್ಲಿ ಸವಕಳಿ ವೆಚ್ಚವನ್ನು ಕಳೆದರೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತಕ್ಕಂಥದ್ದು ಲಭ್ಯವಾಗ್ತದೆ. ಒಟ್ಟು ರಾಷ್ಟ್ರೀಯ ಉತ್ಪನ್ನದಿಂದ ಸವಕಳಿ ವೆಚ್ಚವನ್ನು ಕಳೆದರೆ ನಾವು ಏನು ಪಡ್ಕೋತೀವಿ, ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತಕ್ಕಂಥದ್ದು ಪಡೆಯಬಹುದಾಗಿದೆ. ನಿವ್ವಳ ರಾಷ್ಟ್ರೀಯ ಉತ್ಪನ್ನ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಈಕ್ವಲ್ ಟು ಒಟ್ಟು ರಾಷ್ಟ್ರೀಯ ಉತ್ಪನ್ನ GNP ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಮೈನಸ್ ಸವಕಳಿ ವೆಚ್ಚ ಅಂತಕ್ಕಂಥದ್ದು ಇದು ಏನು, ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತ ನೋಡಬಹುದಾಗಿದೆ. GNPಯು NNPಗಿಂತ ಅಧಿಕವಾಗಿರುತ್ತದೆ. GNPದಾಗ ಏನು ಸವಕಳಿ ವೆಚ್ಚ ಇರ್ತದೆ, ಆ ಒಂದು ಕಾರಣದಿಂದ GNP ಅಧಿಕ ಇರ್ತದೆ. NNP ಅಂದರೆ ನೆಟ್ ನ್ಯಾಷನಲ್ ಪ್ರಾಡಕ್ಟಲ್ಲಿ ಸವಕಳಿ ವೆಚ್ಚವನ್ನು ಕಳೆದಾಗ ಅದು ಕಡಿಮೆ, GNPಗಿಂತ ಕಡಿಮೆಯಾಗಿ ನೋಡಬಹುದು. ಅದೇ ರೀತಿ ಸವಕಳಿ ವೆಚ್ಚ ಶೂನ್ಯ ಆಗಿತ್ತು ಅಂತಂದರೆ ಆವಾಗ GNP ಮತ್ತು NNPಗಳು ಸಮವಾಗಿರುತ್ತವೆ. ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಯಲ್ಲಿ ಅಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಯಲ್ಲಿ ಅಂದರೆ GNP ಅಟ್ ಮಾರ್ಕೆಟ್ ಪ್ರೈಸಲ್ಲಿ ಸವಕಳಿ ವೆಚ್ಚವನ್ನು ಕಳೆದಾಗ ನಮಗೆ ದೊರೆತಕ್ಕಂಥ ಫಲಿತಾಂಶವೇ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಯಲ್ಲಿ ಅಂತಕ್ಕಂಥದ್ದು ನೋಡಬಹುದಾಗಿದೆ. ನೋಡಿ, ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಯಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮಾರುಕಟ್ಟೆ ಬೆಲೆ ಅಂದರೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಮಾರುಕಟ್ಟೆ ಅಂದಾಗ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಯಲ್ಲಿ ಸವಕಳಿ ವೆಚ್ಚವನ್ನು ಕಳೆದಾಗ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಮಾರುಕಟ್ಟೆ ಅಂತಕ್ಕಂಥದ್ದು ಪಡೆಯಬಹುದಾಗಿದೆ. ಉತ್ಪಾದನಾಂಗ ಬೆಲೆಯಲ್ಲಿ ಕೂಡ ಅದು ಕೂಡ ಸೇಮ್, ನಿವ್ವಳ ರಾಷ್ಟ್ರೀಯ ಉತ್ಪನ್ನಾಂಗ ಬೆಲೆಯಲ್ಲಿ ಅಂದರೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಮಾರುಕಟ್ಟೆ, ಅದರಾಗ ಪರೋಕ್ಷ ತೆರಿಗೆ ಸಹಾಯಧನ ಅಂತಕ್ಕಂಥದ್ದು. ಅಲ್ಲಿ ಮೇಲೆ ನೋಡಿವಲ್ಲ GNP ಅಟ್ ಫ್ಯಾಕ್ಟರ್ ಕಾಸ್ಟಲ್ಲಿ, ಆ ರೀತಿಯಾಗಿ ಇದು NNP ಅಟ್ ಫ್ಯಾಕ್ಟರ್ ಕಾಸ್ಟ್ ಅಂತಕ್ಕಂಥದ್ದು ನೋಡಬಹುದಾಗಿದೆ. ಇದು NNP ಫಸ್ಟಿಗೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್, ಆಮೇಲೆ NNP ಅಟ್ ಮಾರ್ಕೆಟ್ ಕಾಸ್ಟ್, NNP ಅಟ್ ಫ್ಯಾಕ್ಟರ್ ಕಾಸ್ಟನ್ನು ನೋಡಿದ್ದೀವಿ. ಇನ್ನು ನೆಕ್ಸ್ಟ್ ನೋಡ್ತಾ ಹೋದರೆ ವೈಯಕ್ತಿಕ ಆದಾಯ ಅಂತಕ್ಕಂಥದ್ದು. ಇದರಲ್ಲಿ ನಾವು
ವೈಯಕ್ತಿಕ ಆದಾಯ ಪರ್ಸನಲ್ ಇನ್ಕಮ್ PI ಅಂತಕ್ಕಂಥದ್ದು. ಇದನ್ನು ನೋಡ್ತಾ ಹೋದರೆ ಇದರಲ್ಲಿ ರಾಷ್ಟ್ರೀಯ ಆದಾಯದಿಂದ ಹಂಚಿಕೆಯಾಗದ ಕಂಪನಿಗಳ ಲಾಭ, ಆದಾಯ ತೆರಿಗೆ, ಸಾಮಾಜಿಕ ಭದ್ರತಾ ಕೊಡುಗೆಯನ್ನು ಕಳೆದು ವರ್ಗಾವಣೆ ಪಾವತಿಯನ್ನು ಸೇರಿಸುವ ಮೂಲಕ ವೈಯಕ್ತಿಕ ಆದಾಯವನ್ನು ಕಂಡುಹಿಡಿಯಲಾಗುತ್ತದೆ. ಅಂದರೆ ಇಲ್ಲಿ ರಾಷ್ಟ್ರೀಯ ಆದಾಯ ಇರ್ತದ, ಅದರಲ್ಲಿ ಆದಾಯ ತೆರಿಗೆ, ಸಾಮಾಜಿಕ ಭದ್ರತಾ ಕೊಡುಗೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಮತ್ತು ಸೋಷಿಯಲ್ ಸೆಕ್ಯೂರಿಟಿ ಅಂದರೆ ಆದಾಯದ ಮೇಲಿನ ತೆರಿಗೆ ಮತ್ತು ಸಾಮಾಜಿಕ ಭದ್ರತಾ ಕೊಡುಗೆಯನ್ನು ಕಳೆದು ವರ್ಗಾವಣೆ ಪಾವತಿ ಅಂದರೆ ಒಬ್ಬ ವ್ಯಕ್ತಿ ಮಾಡ್ತಕ್ಕಂಥ ಪಾವತಿಗಳನ್ನು ಸೇರಿಸುವ ಮೂಲಕ ವೈಯಕ್ತಿಕ ಆದಾಯವನ್ನು ಕಂಡುಹಿಡಿಯಬಹುದಾಗಿದೆ. ಇಲ್ಲಿ ನೋಡಿ, ಭವಿಷ್ಯ ನಿಧಿ, ವಿಮೆ ಮೊದಲಾದವುಗಳು ಮಾಡುವ ಪಾವತಿ ಮೂಲಕ ಸಾಮಾಜಿಕ ಭದ್ರತಾ ಕೊಡುಗೆ ಅಂದರೆ ಸಾಮಾಜಿಕ ಭದ್ರತಾ ಕೊಡುಗೆ ಅಂದರೆ ತಮ್ಮ ಒಂದು ಜೀವನವನ್ನು ಭದ್ರತೆಯಿಂದ ಇಟ್ಟುಕೊಳ್ಳಲು ಭವಿಷ್ಯ ನಿಧಿ, ವಿಮೆ ಅಂತಕ್ಕಂಥ ಅವುಗಳಿಗೆ ಮಾಡುವ ಪಾವತಿಗಳನ್ನು ಸಾಮಾಜಿಕ ಭದ್ರತಾ ಕೊಡುಗೆಗಳು ಅಂತ ಕರೆಯುತ್ತೇವೆ. ಇನ್ನು ವರ್ಗಾವಣೆ ಪಾವತಿ ಅಂತ ನೋಡ್ತಾ ಹೋದರೆ ಇದಕ್ಕೆ ಪ್ರತಿಫಲವಾಗಿ ಏನೂ ಬರುವುದಿಲ್ಲ. ಇದೇನು ಬರೀ ಖರ್ಚಾಗ್ತಕ್ಕಂಥದ್ದು ನೋಡಬಹುದಾಗಿದೆ. ಉದಾಹರಣೆಗೆ ವೃದ್ಧಾಪ್ಯ ವೇತನ, ವಿಧವಾ ವೇತನ, ವಿಕಲಚೇತನ ವೇತನ ಅಂತಕ್ಕಂಥದ್ದು ಕಾಣಬಹುದಾಗಿದೆ. ಇದೇನು ವೈಯಕ್ತಿಕ ಆದಾಯ ಪರ್ಸನಲ್ ಇನ್ಕಮ್ ಅಂತಕ್ಕಂಥದ್ದು ನೋಡಬಹುದು. ಇನ್ನು ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯ ಅಂತಕ್ಕಂಥದ್ದು ಏನು? ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯ ಅಂದರೆ ಇದರಲ್ಲಿ ವೈಯಕ್ತಿಕ ಆದಾಯದಿಂದ ವೈಯಕ್ತಿಕ ತೆರಿಗೆಯನ್ನು ಕಳೆಯುವುದು ಅಂತಕ್ಕಂಥ. ಅಂದರೆ ಒಬ್ಬ ವ್ಯಕ್ತಿ ಆದಾಯ ಇರ್ತದಲ್ಲ, ಆ ವ್ಯಕ್ತಿಯ ಆದಾಯದಿಂದ ಅವನು ಕೊಂಡುಕೊಂಡ ವಸ್ತುಗಳ ಮೇಲೆ ಹಾಕಿಕೊಂಡ ತೆರಿಗೆಯನ್ನು ಕಳೆದಾಗ ವೈಯಕ್ತಿಕ ವೆಚ್ಚ ಅಂತಕ್ಕಂಥದ್ದು ಕಾಣಬಹುದು. ಇಲ್ಲಿ ನೋಡಿ, ವೈಯಕ್ತಿಕ ಆದಾಯ ಮೈನಸ್ ವೈಯಕ್ತಿಕ ತೆರಿಗೆ ಮಾಡಿದಾಗ ಅಲ್ಲಿ ಏನು ಬರ್ತದ? ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯ ಅಂತಕ್ಕಂಥದ್ದು ಕಂಡು ಬರುತ್ತದೆ. ರಾಷ್ಟ್ರೀಯ ಆದಾಯದಲ್ಲಿ ಎರಡು ರೀತಿಯಾಗಿ ನಾವು ನೋಡಬಹುದು. ಯಾವೆಂದರೆ ನಾಮಮಾತ್ರ ರಾಷ್ಟ್ರೀಯ ಆದಾಯ, ನೈಜ ರಾಷ್ಟ್ರೀಯ ಆದಾಯ. ನಾಮಮಾತ್ರ ರಾಷ್ಟ್ರೀಯ ಆದಾಯ, ನೈಜ ರಾಷ್ಟ್ರೀಯ ಆದಾಯ ಅಂತಕ್ಕಂಥದ್ದು. ನಾಮಮಾತ್ರ ಅಂತಕ್ಕಂಥದ್ದು ರಾಷ್ಟ್ರೀಯ ಆದಾಯವನ್ನು ಪ್ರಸ್ತುತ ವರ್ಷದ ಬೆಲೆಗಳಲ್ಲಿ ಮಾಪನ ಮಾಡ್ತಾರೆ. ಅಂದರೆ ರಾಷ್ಟ್ರೀಯ ಆದಾಯ ಅಂತಕ್ಕಂಥದ್ದು ಪ್ರಸ್ತುತ ವರ್ಷ ಬೆಲೆಗಳು ಅಂದರೆ ಪ್ರಸ್ತುತ ಸರಕುಗಳ ಬೆಲೆ ಎಷ್ಟಿರ್ತದೆ ನೋಡು, ಆ ಒಂದು ಸರಕುಗಳ ಬೆಲೆಯ ಮೇಲೆ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಲಾಗ್ತದೆ. ಅಂದರೆ ಇದರಲ್ಲಿ 2023-24 ವರ್ಷ ಅಂತ ತೆಗೆದುಕೊಳ್ಬೋದು. ಈ ಒಂದು ವರ್ಷದಲ್ಲಿ ಸರಕುಗಳ ಬೆಲೆ ಎಷ್ಟು ಆಗಿರ್ತದಲ್ಲ, ಆ ಸರಕಿನ ಬೆಲೆಯ ಮೇಲೆ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಲಾಗ್ತದೆ. ಇನ್ನು ಇದೇನು ನಾಮಮಾತ್ರ ರಾಷ್ಟ್ರೀಯ ಆದಾಯ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ನೈಜ ರಾಷ್ಟ್ರೀಯ ಆದಾಯವನ್ನು ನೋಡ್ತಾ ಹೋದರೆ ಇದು ರಾಷ್ಟ್ರೀಯ ಆದಾಯವನ್ನು ಮೂಲ ವರ್ಷಗಳಲ್ಲಿ ವ್ಯಕ್ತ ಮಾಡಲಾಗುತ್ತದೆ. ಅಂದರೆ ಇದರಲ್ಲಿ ಮೂಲ ವರ್ಷ 2011-12 ನೈಜ ರಾಷ್ಟ್ರೀಯ ಆದಾಯ ಅಂತಕ್ಕಂಥದ್ದು ಇದು ರಾಷ್ಟ್ರದ ಒಂದು ಆದಾಯವನ್ನು ಮೂಲ ವರ್ಷಗಳಲ್ಲಿ ವ್ಯಕ್ತಪಡಿಸಲಾಗುತ್ತದೆ. ಅದೇ ರೀತಿ ನಾಮಮಾತ್ರ ರಾಷ್ಟ್ರೀಯ ಆದಾಯ ಅಂತಕ್ಕಂಥದ್ದು ಪ್ರಸ್ತುತ ವರ್ಷದ ಬೆಲೆಗಳಲ್ಲಿ ವ್ಯಕ್ತ ಮಾಡಲಾಗುವುದು ಅಂತ ಕಾಣಬಹುದಾಗಿದೆ. ಇದು ಏನು ನಾಮಮಾತ್ರ ರಾಷ್ಟ್ರೀಯ ಆದಾಯ ಮತ್ತು ನೈಜ ರಾಷ್ಟ್ರೀಯ ಆದಾಯ ಅಂತಕ್ಕಂಥದ್ದು. ನಾಮಿನಲ್ GDP ಅಂತಕ್ಕಂಥದ್ದು ಪ್ರಸ್ತುತ ಅಂದರೆ ನಾಮಿನಲ್ ನ್ಯಾಷನಲ್ ಇನ್ಕಮ್ ಅಂತಕ್ಕಂಥದ್ದು ಪ್ರಸ್ತುತ 9.6% ಅನ್ನು ಕಾಣಬಹುದಾಗಿದೆ. ಇದು ಪ್ರತಿ ವರ್ಷ ಕೂಡ ಬದಲಾಗ್ತಾ ಹೋಗುತ್ತದೆ. ಇದು ಬದಲಾಗುವುದನ್ನು ನಾವು ಪ್ರತಿ ವರ್ಷ ಚೇಂಜ್ ಮಾಡ್ಕೊತ ಹೋಗಬೇಕು. ಅದೇ ರೀತಿಯಾಗಿ ರಿಯಲ್ ನ್ಯಾಷನಲ್ ಇನ್ಕಮ್ ಅಂತಕ್ಕಂಥದ್ದು ಎಷ್ಟು ನೋಡ್ತಾ ಹೋದರೆ ಇದು 8.2% ಅನ್ನು ನೋಡಬಹುದಾಗಿದೆ. ನಾಮಮಾತ್ರ ರಾಷ್ಟ್ರೀಯ ಆದಾಯ 9.6% ಅಂತಕ್ಕಂಥದ್ದು. ಅದೇ ರೀತಿಯಾಗಿ ನೈಜ ರಾಷ್ಟ್ರೀಯ ಆದಾಯ ಅಂತಕ್ಕಂಥದ್ದು 8.2% ಆಗಿರುವುದನ್ನು ನಾವು ಕಾಣಬಹುದಾಗಿದೆ. ತಲಾ ಆದಾಯವನ್ನು ನೋಡೋಣ.
ತಲಾ ಆದಾಯವನ್ನು ನಾವು ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಕರೆಯಬಹುದಾಗಿದೆ. ಇದು ಒಂದು ರಾಷ್ಟ್ರದ ಜನರ ಸರಾಸರಿ ಆದಾಯವೇ ತಲಾ ಆದಾಯವೆಂದು ಕರೆಯಬಹುದಾಗಿದೆ. ಅಂದರೆ ಒಟ್ಟು ರಾಷ್ಟ್ರೀಯ ಆದಾಯ ಅದರಲ್ಲಿರುವ ಜನಸಂಖ್ಯೆಯಿಂದ ಭಾಗಿಸಿದಾಗ ತಲಾ ಆದಾಯವನ್ನು ಕಾಣಬಹುದಾಗಿದೆ. ಇದನ್ನು ಒಂದು ಕುಟುಂಬಕ್ಕೆ ಸೀಮಿತಗೊಂಡು ಮಾಡ್ತಾ ಹೋದರೆ, ಒಂದು ಕುಟುಂಬದಲ್ಲಿ ಜನರು 3 ಜನ ಅಂತ ತಿಳ್ಕೊಳ್ಳೋಣ. ಎಷ್ಟು? 3 ಜನ ಅಂತ ತಿಳ್ಕೊಳ್ಳೋಣ. ಅದರ ಒಂದು ಆದಾಯವನ್ನು ಒಂದು ದಿನಕ್ಕೆ 3,000 ಅಂತ ನೋಡ್ತಾ ಹೋದರೆ ಅದರಿಂದ 3 ಜನರಿಂದ ಭಾಗ ಆಗ್ತಕ್ಕಂಥದ್ದು. ಇದು 1,000 ತಲಾ ಆದಾಯವನ್ನು ನೋಡಬಹುದಾಗಿದೆ. ಇಲ್ಲಿ ನೋಡಿ, ಅಂದರೆ ಇಲ್ಲಿ ಟೋಟಲ್ 3,000 ಏನು ಒಂದು ಆದಾಯ, ಅಂದರೆ ಒಂದು ಕುಟುಂಬಕ್ಕೆ ಸೀಮಿತಗೊಂಡು ಮಾಡ್ತಾ ಹೋದರೆ, ಅಂದರೆ ಒಂದು ರಾಷ್ಟ್ರದಲ್ಲಿ ಒಂದು ಕುಟುಂಬದ ಒಂದು ದಿನದ ಹಣ ಎಷ್ಟಂದರೆ 3,000. ಅದರಲ್ಲಿರುವ ಜನರ ಒಂದು ಕುಟುಂಬದ ಜನರ ಸಂಖ್ಯೆ 3, ಅದರಿಂದ ಭಾಗಿಸಿದಾಗ ತಲಾ ಆದಾಯ ಎಷ್ಟಂದರೆ 1,000. ಇದು ಏನು ಒಂದು ಕುಟುಂಬಕ್ಕೆ ಸೀಮಿತಗೊಂಡು ಮಾಡಿದಾಗ ತಲಾ ಆದಾಯ ಇಷ್ಟು ಬರ್ತದೆ. ಇದೇ ರೀತಿಯಾಗಿ ಒಂದು ರಾಷ್ಟ್ರದ ಆದಾಯವನ್ನು ಅದರಲ್ಲಿರುವ ಜನಸಂಖ್ಯೆಯಿಂದ ಭಾಗಿಸಿದಾಗ ಆ ಒಂದು ರಾಷ್ಟ್ರದ ತಲಾ ಆದಾಯವನ್ನು ಪಡೆಯಬಹುದಾಗಿದೆ. ಇದೇನು ತಲಾ ಆದಾಯ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ನೈಜ ತಲಾ ಆದಾಯ ಅಂತಕ್ಕಂಥದ್ದು, ಇದು ಏನು ಮೂಲ ವರ್ಷದಲ್ಲಿ ಆದಾಯ ಮಾಡ್ತಾರೆ. ಆವಾಗಲೇ ಹೇಳಿದೆವಲ್ಲ, ನೈಜ ರಾಷ್ಟ್ರೀಯ ಆದಾಯ ಮತ್ತು ನಾಮಮಾತ್ರ ರಾಷ್ಟ್ರೀಯ ಆದಾಯ. ಅದೇ ರೀತಿಯಾಗಿ ಇಲ್ಲಿ ನೈಜ ತಲಾ ಆದಾಯ ಮತ್ತು ನಾಮಮಾತ್ರ ತಲಾ ಆದಾಯ ಅಂತಕ್ಕಂಥದ್ದು ಕಂಡುಬರುತ್ತದೆ. ಇನ್ನು ಮುಂದಿನ ಒಂದು ನೋಡ್ತಾ ಹೋದರೆ, ರಾಷ್ಟ್ರೀಯ ಆದಾಯವನ್ನು ಮಾಪನ ಯಾವ ವಿಧಾನಗಳಿಂದ ಮಾಡ್ತಾರೆ ಅಂತಕ್ಕಂಥದ್ದು. ಮೊದಲನೇ ಒಂದು ವಿಧಾನ ಉತ್ಪನ್ನ ವಿಧಾನ, ವೆಚ್ಚದ ವಿಧಾನ, ಆದಾಯದ ವಿಧಾನ ಅಂತಕ್ಕಂಥದ್ದು. ಏನು ಉತ್ಪಾದನಾ ವಿಧಾನ, ವೆಚ್ಚದ ವಿಧಾನ, ಆದಾಯ ವಿಧಾನ, ಇವುಗಳ ಮೂಲಕ ನಮ್ಮ ಒಂದು ರಾಷ್ಟ್ರೀಯ ಆದಾಯವನ್ನು ಅಳತೆಯನ್ನು ಮಾಡಬಹುದು. ಪ್ರಾಡಕ್ಟ್ ಮೆಥಡ್ ಅಂದರೆ ಉತ್ಪಾದನಾ ವಿಧಾನ. ಇದನ್ನು ಒಂದು ವರ್ಷದಲ್ಲಿ, ನಮ್ಮೊಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆಯಾದ ಎಲ್ಲ ಒಂದು ಸರಕುಗಳ ಅಂತಿಮ ಮಾರುಕಟ್ಟೆ ಮೌಲ್ಯವನ್ನು ಉತ್ಪಾದನಾ ವಿಧಾನ ಅಂತ ಕರೆಯಬಹುದಾಗಿದೆ. ಈ ವಿಧಾನದಲ್ಲಿ ಒಂದು ವರ್ಷ ಅವಧಿಯಲ್ಲಿ ಉತ್ಪಾದನೆ ಮಾಡಿದ ಎಲ್ಲ ಅಂತಿಮ ಸರಕು ಮಾರುಕಟ್ಟೆಗಳ ಬೆಲೆಯನ್ನು ಉತ್ಪಾದನಾ ವಿಧಾನ ಇದರ ಮೂಲಕ ಮಾಡಬಹುದಾಗಿದೆ. ಅಂದರೆ ಇದನ್ನು ಉತ್ಪಾದನಾ ವಿಧಾನ ಅಥವಾ ರಾಷ್ಟ್ರೀಯ ಆದಾಯ ಕೂಡ ಇದೇ ರೀತಿ ಮಾಪನ ಮಾಡ್ತೀವಲ್ಲ, ಅಂದರೆ ರಾಷ್ಟ್ರೀಯ ಆದಾಯ ಮಾಪನ ಮಾಡೋ ವಿಧಾನವೇ ಇದೇನಾಗಿರ್ತದೆ, ಒಂದು ವರ್ಷದಲ್ಲಿ ಉತ್ಪಾದನೆ ಆಗಿರ್ತಕ್ಕಂತಹ ಎಲ್ಲ ಸರಕು ಸೇವೆಗಳ ಮೌಲ್ಯ ಏನು ಉತ್ಪಾದನಾ ವಿಧಾನ ಆಗ್ತಕ್ಕಂಥದ್ದು. ಅದೇ ರೀತಿಯಾಗಿ ವೆಚ್ಚದ ವಿಧಾನವನ್ನು ನೋಡ್ತಾ ಹೋದರೆ, ಅಂದರೆ ಒಂದು ಸರಕುಗಳನ್ನು ತಯಾರಿಸಲು ಅದಕ್ಕೆ ತಗಲಿದಂಥ ವೆಚ್ಚಗಳ ಆಧಾರದ ಮೇಲೆ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡುವುದು ಅಂತ ನೋಡಿದ್ರೆ GDP C+I+G ಅಂತಕ್ಕಂಥದ್ದು. ಅಂದರೆ ಅನುಭೋಗ ವೆಚ್ಚ, ಹೂಡಿಕೆ ವೆಚ್ಚ ಮತ್ತು ಸರ್ಕಾರದ ಹೂಡಿಕೆ ಮತ್ತು ಅನುಭೋಗ ವೆಚ್ಚಗಳನ್ನು ಈ ಒಂದು ವೆಚ್ಚಗಳ ಮೂಲಕ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಿದರೆ ಇದನ್ನು ವೆಚ್ಚದ ವಿಧಾನ ಅಂತಕ್ಕಂಥದ್ದು. ಅಲ್ಲೇನು ಉತ್ಪಾದನಾ ವಿಧಾನ, ವೆಚ್ಚದ ವಿಧಾನ ಅಂತಕ್ಕಂಥದ್ದು ನಾವು ತಿಳ್ಕೊಂಡಿವಿ. ಇದಾದ ನಂತರ ನೋಡೋದಾದರೆ ಆದಾಯದ ವೆಚ್ಚ ಅಂತಕ್ಕಂಥದ್ದು. ಏನು ಆದಾಯದ ವೆಚ್ಚ ಅಂದರೆ ಇನ್ಕಮ್ ಮೆಥಡ್ ಅಂತಕ್ಕಂಥದ್ದು. ಇದೇನು ಪ್ರತಿಫಲಗಳು, ಉತ್ಪಾದನಾಂಗಗಳು ಮತ್ತು ಪ್ರತಿಫಲ ಅಂದರೆ ಉತ್ಪಾದನಾಂಗಗಳು ಅಂದರೆ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಅಂತಕ್ಕಂಥದ್ದು. ಇವುಗಳಿಗೆ ಪ್ರತಿರೂಪವಾಗಿ ಕೊಡ್ತಕ್ಕಂತಹ ಪ್ರತಿಫಲ ಅಂದರೆ ಆದಾಯವನ್ನು, ಆ ಆದಾಯ ಏನು ಕೊಡ್ತೀವಲ್ಲ, ಭೂಮಿಗೆ ಪ್ರತಿಫಲವಾಗಿ ಗೇಣಿ, ಶ್ರಮಕ್ಕೆ ಪ್ರತಿಫಲವಾಗಿ ಕೂಲಿ, ಬಂಡವಾಳಕ್ಕೆ ಪ್ರತಿಫಲವಾಗಿ ಬಡ್ಡಿ ಮತ್ತು ಸಂಘಟನೆಗೆ ಪ್ರತಿಫಲವಾಗಿ ಲಾಭ ಅಂತಕ್ಕಂಥದ್ದು ಇದೇನು ಕೊಡ್ತೀವಲ್ಲ, ಇವುಗಳನ್ನು ಪರಿಗಣಿಸಿ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಲಾಗುತ್ತದೆ. ಯಾವ್ಯಾವ ವಿಧಾನದಿಂದ? ಉತ್ಪಾದನಾ ವಿಧಾನ, ವೆಚ್ಚದ ವಿಧಾನ, ಆದಾಯದ ವೆಚ್ಚ ವಿಧಾನ ಅಂತಕ್ಕಂಥದ್ದು. ಉತ್ಪಾದನಾ ವಿಧಾನ ಅಂತಂದರೆ ಸರಕು ಸೇವೆಗಳ ಅಂತಿಮ ಮಾರುಕಟ್ಟೆ ಒಳಗೊಂಡಿರ್ತದೆ.
ವೆಚ್ಚ ವಿಧಾನ ಅಂತಂದರೆ ಅನುಭೋಗ ವೆಚ್ಚ, ಹೂಡಿಕೆ ವೆಚ್ಚ ಮತ್ತು ಸರ್ಕಾರ ವೆಚ್ಚವನ್ನು ಒಳಗೊಂಡಿರ್ತದೆ. ಅದೇ ರೀತಿ ಆದಾಯದ ವೆಚ್ಚ ಅಂದರೆ ಉತ್ಪಾದನಾಂಗಗಳಿಗೆ ಪ್ರತಿಫಲವಾಗಿ ನೀಡುವ ಆದಾಯದ ಮೇಲೆ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಲಾಗುತ್ತದೆ. ಇದು ಏನು ರಾಷ್ಟ್ರೀಯ ಆದಾಯದ ಕುರಿತಂತೆ ಇಷ್ಟು